ಧನಸ್ಸು ರಾಶಿಯವರಿಗೆ ಯಾವ ದೇವರನ್ನು ಪೂಜಿಸಬೇಕು? ಯಾವ ದಿನಗಳಲ್ಲಿ? ಧನಸ್ಸು ರಾಶಿಯವರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವಿನ ಅನುಗ್ರಹವನ್ನು ಹೆಚ್ಚು ಪಡೆಯುವವರು. ಈ ರಾಶಿಯವರಿಗೆ ಧರ್ಮ, ಜ್ಞಾನ ಹಾಗೂ ಆಧ್ಯಾತ್ಮ ಮುಖ್ಯವಾದ ಪ್ರವೃತ್ತಿಗಳು. ಇವರಿಗೆ ವಿಶೇಷವಾಗಿ ಶನಿದೋಷದ ಪ್ರಭಾವ ಇರುವುದರಿಂದ ಯಾವ ದೇವರನ್ನು ಪೂಜಿಸಬೇಕು, ಯಾವ ದಿನಗಳಲ್ಲಿ ಆರಾಧನೆ ಮಾಡಬೇಕು ಮತ್ತು ಯಾವ ತತ್ವಗಳನ್ನು ಪಾಲಿಸಬೇಕು ಎಂಬುದರ ಕುರಿತು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಧನಸ್ಸು ರಾಶಿಯವರ ಆರಾಧ್ಯ ದೇವರು. ಧನಸ್ಸು ರಾಶಿಯವರು ಮುಖ್ಯವಾಗಿ ಶ್ರೀಮನ್ನಾರಾಯಣ, ವಿಷ್ಣು, ಶ್ರೀ ಲಕ್ಷ್ಮೀನಾರಾಯಣ ಹಾಗೂ ಗುರು ಬೃಹಸ್ಪತಿ ದೇವರನ್ನು ಪೂಜಿಸಬೇಕು. ಈ ದೇವತೆಗಳು ಇವರಿಗೆ ಶ್ರೇಯಸ್ಸು, ಜ್ಞಾನ, ಆರ್ಥಿಕ ವೃದ್ಧಿ ಹಾಗೂ ಸುಖ ಶಾಂತಿ ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. 1. ಗುರುದೇವ ಬೃಹಸ್ಪತಿ. ಧನಸ್ಸು ರಾಶಿಯ ಮೇಲ್ವಿಚಾರಕ ಗ್ರಹ ಗುರು ಬೃಹಸ್ಪತಿ ಆಗಿರುವುದರಿಂದ ಗುರುದೇವರನ್ನು ಆರಾಧನೆ ಮಾಡುವುದರಿಂದ ಇವರು ಉತ್ತಮ ಜ್ಞಾನ, ವಿದ್ಯಾಭ್ಯಾಸ, ಹಣಕಾಸು ಸುಧಾರಣೆ ಹಾಗೂ ಬುದ್ಧಿಮತ್ತೆಯನ್ನು ಪಡೆಯುತ್ತಾರೆ. ಪೂಜಾ ದಿನ: ಗುರುವಾರ. ಪೂಜಾ ವಿಧಾನ: ಹಸಿರು ಅಥವಾ ಹಳದಿ ಬಟ್ಟೆ ಧರಿಸಿ. ಬೃಹಸ್ಪತಿ ದೇವರಿಗೆ ಚಣಕದ ಹುಡಿ, ಹಸಿ ಹಳದಿ, ಕಾಶ್ಮೀರಿ ಹಾಲು, ಹೂವುಗಳು, ವಿಶೇಷವಾಗಿ ಬಿಳಿ ಚಂಪಾ ಹೂಗಳನ್ನು ಅರ್ಪಿಸಿ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶ್ರೇಯಸ್ಕರ. ಬಸವನಿಗೆ ಆಹಾರ ಕೊಡುವುದು ಮತ್ತು ಗೋ ಸೇವೆ ಮಾಡುವುದು ಪುಣ್ಯಕಾರ್ಯ. 2. ಶ್ರೀಮನ್ನಾರಾಯಣ, ವಿಷ್ಣುದೇವರು. ಶ್ರೀಹರಿನಾರಾಯಣನ ಆರಾಧನೆಯಿಂದ ಧನಸ್ಸು ರಾಶಿಯವರಿಗೆ ಆರ್ಥಿಕ ಸದೃಢತೆ, ಮನಶಾಂತಿ ಹಾಗೂ ಕುಟುಂಬ ಸುಖ ಲಭಿಸುತ್ತದೆ. ಪೂಜಾ ದಿನ: ಬುಧವಾರ ಮತ್ತು ಗುರುವಾರ. ಪೂಜಾ ವಿಧಾನ: ವಿಷ್ಣುವಿಗೆ ತುಳಸಿ ದಳ, ಕೇಸರಿ, ಹಾಲು ಮತ್ತು ಗಂಧ ಅರ್ಪಿಸಿ. ಓಂ ನಾರಾಯಣಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಬೇಕು. ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ವಿಷ್ಣು ಅಷ್ಟೋತ್ತರ ಶತನಾಮವ ಪಠಣ ಶ್ರೇಯಸ್ಕರ. ಪ್ರತಿ ಏಕಾದಶಿಯ ದಿನದಲ್ಲಿ ಉಪವಾಸ ಮತ್ತು ವಿಷ್ಣು ಧ್ಯಾನ ಮಾಡುವುದು ಬಹಳ ಫಲಕಾರಿಯಾಗುತ್ತದೆ. 3. ಶ್ರೀ ಲಕ್ಷ್ಮೀನಾರಾಯಣ ಪೂಜೆ. ಆರ್ಥಿಕ ಸುಭಿಕ್ಷೆ ಮತ್ತು ವೈಭವ ಹೆಚ್ಚಿಸಲು ಶ್ರೀ ಲಕ್ಷ್ಮೀನಾರಾಯಣನ ಆರಾಧನೆ ಅತ್ಯಂತ ಶುಭಕರ. ಪೂಜಾ ದಿನ: ಶುಕ್ರವಾರ. ಪೂಜಾ ವಿಧಾನ: ಲಕ್ಷ್ಮೀ ದೇವಿಗೆ ಚಂದ್ರಕಾಂತ ಹೂ, ರೋಸ್ ಹೂ, ಹಾಲು, ಕೆಸರಿ ಪ್ರಸಾದ ಹಾಗೂ ತುಳಸಿ ದಳ ಅರ್ಪಿಸಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ದತ್ತಿ ಅನ್ನದಾನ ಮಾಡುವುದು ಮತ್ತು ಬಡವರಿಗೆ ಸಹಾಯ ಮಾಡುವುದರಿಂದ ವಿಶೇಷ ಫಲ ಲಭಿಸುತ್ತದೆ. 4. ಶನಿದೇವ ಆರಾಧನೆ. ಶನಿದೇವನ ಅನುಗ್ರಹದಿಂದ ಧನಸ್ಸು ರಾಶಿಯವರು ದುಷ್ಟಗ್ರಹಗಳ ಪ್ರಭಾವದಿಂದ ಪಾರಾಗಿ ಶ್ರೇಯಸ್ಸನ್ನು ಪಡೆಯಬಹುದು. ಪೂಜಾ ದಿನ: ಶನಿವಾರ. ಪೂಜಾ ವಿಧಾನ: ಕಾಳಿನ ಸೂಸಿದೆ, ಎಳ್ಳು, ತೆಂಗಿನಕಾಯಿ, ಹನುಮಾನ್ ಹೂಗಳು ಮತ್ತು ಶಮಿಲಿ ಹೂ ಅರ್ಪಿಸಿ. ಓಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಶನಿದೇವನ ಕೃಪೆ ಪಡೆಯಲು ನೀಲದಾನ, ಎಳ್ಳು ಮತ್ತು ತೈಲದಾನ, ಗೋಸೇವೆ ಮಾಡುವುದು ಶ್ರೇಯಸ್ಕರ. ಧನಸ್ಸು ರಾಶಿಯವರ ಪಾಲಿಸಬೇಕಾದ ತತ್ವಗಳು ಪ್ರಿನ್ಸಿಪಲ್ಸ್. ಆಧ್ಯಾತ್ಮಿಕತೆ. ಧನಸ್ಸು ರಾಶಿಯವರಿಗೆ ಧರ್ಮ ಮತ್ತು ಆಧ್ಯಾತ್ಮಿಕ ಪ್ರಗತಿ ಮುಖ್ಯವಾದ ಕಾರಣ ಪ್ರತಿದಿನ ವಿಷ್ಣು ಮತ್ತು ಗುರುದೇವರ ಧ್ಯಾನ ಮಾಡುವುದು ಶ್ರೇಯಸ್ಕರ. ಧಾರ್ಮಿಕ ಕೃತ್ಯಗಳು: ಗುರುವಾರ ಹಣ್ಣು, ಹಾಲು ಮತ್ತು ಪಂಚಾಮೃತವನ್ನು ದಾನ ಮಾಡುವುದು ಪುಣ್ಯಕರ. ಸದುಪಾಯಗಳು: ಪ್ರತಿದಿನ 5 ನಿಮಿಷ ಜಪ ಮತ್ತು ಧ್ಯಾನ ಮಾಡಬೇಕು. ಅನ್ನದಾನ: ಆರ್ಥಿಕ ಸುಖಕ್ಕಾಗಿ ಹಾಗೂ ಕಷ್ಟ ನಿವಾರಣೆಗೆ ಶುಕ್ರವಾರದಂದು ಬಡವರಿಗೆ ಅನ್ನದಾನ ಮಾಡುವುದು ಶ್ರೇಯಸ್ಕರ. ಪಿತೃತರ್ಪಣ: ಕುಟುಂಬದಲ್ಲಿ ಪಿತೃದೋಷ ಅಥವಾ ಗುರುದೋಷ ಇರುವವರಿಗೆ ಅಮಾವಾಸ್ಯೆ ದಿನ ಪೂಜಾ ಮತ್ತು ತರ್ಪಣ ಮಾಡುವುದು ಉತ್ತಮ. ಸಂತೋಷ ಮತ್ತು ಧೈರ್ಯ: ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಗುರು ದೇವತೆಯ ಆಶೀರ್ವಾದವನ್ನು ಕೇಳುವುದು ಸೂಕ್ತ. ಧನಸ್ಸು ರಾಶಿಯವರು ಗುರು, ವಿಷ್ಣು, ಲಕ್ಷ್ಮಿ ಹಾಗೂ ಶನಿದೇವರನ್ನು ಆರಾಧನೆ ಮಾಡುವುದರಿಂದ ಅವರ ಜೀವನದಲ್ಲಿ ಧನ, ಜ್ಞಾನ, ಸುಖ ಶಾಂತಿ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯಬಹುದು. ಪ್ರತಿದಿನದ ಪೂಜಾ ವಿಧಾನ: ಶುಭ ದಿನಗಳಲ್ಲಿ ಆರಾಧನೆ ಹಾಗೂ ಸತ್ಕರ್ಮಗಳಲ್ಲಿ ತೊಡಗಿಕೊಳ್ಳುವುದು ಇವರಿಗೆ ಉತ್ತಮ ಫಲ ನೀಡುತ್ತದೆ. ಧರ್ಮಪಥದಲ್ಲಿ ನಡೆಯುವುದರಿಂದ ಉತ್ತಮ ಭವಿಷ್ಯವನ್ನು ಕಟ್ಟಿಕೊಳ್ಳಬಹುದು. ಈ ಮಾಹಿತಿ ಉಪಯುಕ್ತವಾಗಿದೆಯಾ? ಮತ್ತಷ್ಟು ವಿವರಗಳು ಬೇಕಾದರೆ ತಿಳಿಸಿ. ನಗುತ್ತಿ